ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕಕ್ಕೆ ಹೋಗೋಣ ಅಂತ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಹೋಗೇ ಬಿಡೋಣ ಅಂತ, ಈವ್ನಿಂಗ್ ಆದರೂ ಪರವಾಗಿಲ್ಲ ಅಂತ ಹೊರಟು ಬಂದಿದ್ದೀವಿ. ಈ ರೋಡ್ ಬಂದು ಮೈಸೂರು ಟು HD ಕೋಟೆ ರೋಡ್ ಇದು. ಸೊ ಹೈವೇ ಅಲ್ಲಿ ಬಂದಾಗ ಉದ್ಬೂರ್ ಗೇಟ್ ಅಂತ ಅಂತಾರೆ, ಅಥವಾ ಉದ್ಬೂರ್ ಸರ್ಕಲ್ ಅಂತ ಅಂತಾರೆ. ಆ ಸರ್ಕಲಿಂದ ರೈಟ್ ಸೈಡ್ ನೋಡಿದ್ರೇ ಅಲ್ಲೇ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕ ಲೊಕೇಟ್ ಆಗಿರೋದು. ಬನ್ನಿ ಇವಾಗ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಬಂದು ಕಾರ್ ಪಾರ್ಕ್ ಮಾಡಿದ ತಕ್ಷಣ ಹೋಗಿ ಬೇಗ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದರು ಅಲ್ಲಿದ್ದವರು. ಸೊ ಅದಕ್ಕೆ ಬೇಗ ಓಡೋದ್ವಿ. ಆಮೇಲೆ ಏನಂತ ಅಂದರೆ ತುಂಬ ಜನ ಇರಲಿಲ್ಲ, ಯಾಕಂದರೆ ನಾವು ಈವ್ನಿಂಗ್ ಹೋಗಿದ್ದು. ಸೊ ಎಲ್ಲ ಬೇಗ ಬಂದು ನೋಡ್ಕೊಂಡು ಹೋಗಿದ್ರು ಅಂತ ಅನಿಸುತ್ತೆ. ಒಳಗಡೆ ಹೋದ ತಕ್ಷಣ ತುಂಬ ಚೆನ್ನಾಗಿತ್ತು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ, ಇನ್ನೂ ಡೆವಲಪ್ ಆಗಬೇಕು ಇದು. ಬಟ್ ಇರೋದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನಾವು ಕೊಟ್ಟ ಮಾತು ಇಟ್ಟು ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಏನದ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರಿ ಇರಬೇಕು. ಡೈಲಾಗ್ಗಳು ಹಾಕಿರೋದು. ವಿಷ್ಣು ಸರು ನಮ್ಮನ್ನೆಲ್ಲ ಬಿಟ್ಟೋಗಿ ತುಂಬ ವರ್ಷ ಆಗಿದೆ. ಬಟ್ ಅವ್ರು ಮಾಡಿರುವಂತಹ ಮೂವೀಸು, ಅವ್ರು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ಯಾವತ್ತೂ ನಮ್ಮನ್ನು ಬಿಟ್ಟೋಗಲ್ಲ. ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ನೋಡಿ, ಕೋಟಿಗೊಬ್ಬ ಅದು. ಒಂದೊಂದು ಡೈಲಾಗ್ ಕೂಡ ಹಾಕ್ಸಿದ್ದಾರೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ತುಂಬ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಕೋಟಿಗೊಬ್ಬ ಫಿಲಮ್ದು ಇದು ನೋಡಿ. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡೇ ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕೆ ಬರ್ತಾರೆ, ನೀನು ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕೆ ಬರ್ತಾರೆ ಅಂತ ಅನ್ನೋದ್ರಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ ಡೈಲಾಗ್ಗಳು. ಇದು ಜಮೀನ್ದಾರ್. ಈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಲೇ ಇಲ್ಲ. ಕದಂಬ ಫಿಲಮ್ದು ನೈಸ್. ಇದು ವಿಷ್ಣುದಾದ ಯೂಸ್ ಮಾಡ್ತಿದ್ದು ಬೆಳೆ ಖಡ್ಗ, ಸೂಪರ್ ನೋಡಿ ಫ್ರೆಂಡ್ಸ್. ಅವ್ರ ಫ್ಯಾಮಿಲಿ ಫೋಟೋ ಅಲ್ವಾ, ಫ್ಯಾಮಿಲಿ ಫೋಟೋಸ್ ಮತ್ತು ಶೂಟಿಂಗಲ್ಲಿ ತೆಗೆದಿರೋ ಫೋಟೋಗಳಿದೆಲ್ಲ ಓಲ್ಡ್ ಫೋಟೋಸ್. ನೋಡಿ, ಎಲ್ಲ ಫಿಲಮ್ ಮತ್ತು ಆ ಸಿಚುವೇಶನಲ್ಲಿ ತೆಗೆದಿರೋಂತಹ ಫೋಟೋಗಳಿದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಕ್ಲೋಸಿಂಗ್ ಟೈಮ್ ಅಲ್ವಾ, ಕತ್ಲೆ ಆಗಿದೆ, ಅದಕ್ಕೆ ಈ ಥರ ಲೈಟ್ ಇಲ್ಲ ಜಾಸ್ತಿ. ನೋಡಿ, ಈ ಫಿಲಮ್ ಯಾವುದು ಅಂತ ಕಮೆಂಟ್ ಮಾಡಿ, ಇದು ಗೊತ್ತಿದ್ರೆ. ನೋಡಿ, ಇದೊಂದು ಫಿಲಮ್ದು ನೋಡಿ, ವಿಷ್ಣುವರ್ಧನ್ ಸರ್ ಮತ್ತು ಅಂಬರೀಷ್ ಸರ್. ಹೌದಾ, ಅದು ಸೋಮನಾಥ್ಪುರದಲ್ಲಿ. ಹೌದಾ, ಎಲ್ಲ ಫಿಲಮ್ಗಳು ಕಣ್ಣು ಮುಂದೆ ಬಂದು ಹೋಗ್ತೈತೆ. ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಫೋಟೋಸ್ ನಾವು ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ನೋಡ್ತಾ ಇರೋಂತಹ ಫೋಟೋಸ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಿಜವಾಗ್ಲೂ ಫ್ಯಾನ್ಸ್ ಇದ್ದಾರಲ್ಲ, ವಿಷ್ಣುದಾದವರ ಫ್ಯಾನ್ಸು ಒಂದು ಸರಿ ಆದರೂ ಹೋಗಿ ನೋಡ್ಕೊಂಡು ಬನ್ನಿ. ಮೈಸೂರಲ್ಲಿ ಇದು ಇರೋದು. ನಿಜ ನಿಮಗೆ ತುಂಬಾ ಖುಷಿಯಾಗುತ್ತೆ. ಆ ಥರ ಫೋಟೋಸು ಮತ್ತು ಅವರ ಮಾಡಿರೋಂಥ ಫಿಲಮ್ಗಳ ಪೋಸ್ಟರ್ಸ್ ಎಲ್ಲನೂ ಕೂಡ ಅಲ್ಲಿ ಹಾಕಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ನೀವು ಹೋದಾಗ ಸ್ವಲ್ಪ ಬೇಗನೆ ಹೋಗಿ, ಆಯಿತಾ.
ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ ಫೋಟೋಸ್. 31 ಫಿಲ್ಮು, ಎಷ್ಟು 200 ಫಿಲಮ್ ಅಲ್ವಾ ತೆಗ್ದಿರೋದು? ಹಾಂ, 200 ಫಿಲಮಾ ಆಗಿರ್ಬೋದು. ಎಷ್ಟು ಫಿಲಮ್ ಮಾಡಿದ್ದಾರೆ, ಅಷ್ಟು ಫಿಲಮ್ಸ್ದು ಫೋಟೋಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಫಿಲಮ್ ಮಾಡಿದ್ದಾರೆ ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹಾಕಿ ಆಯಿತಾ, ಎಷ್ಟು ಫಿಲಮ್ ಮಾಡಿದ್ದಾರೆ ಅಂತ. ಹಾಗೆ ನಿಮ್ಗೆ ಯಾವ ಫಿಲಮ್ ಇಷ್ಟ ವಿಷ್ಣುದಾದದು ಅಂತ ಕಮೆಂಟ್ ಮಾಡಿ. ನಮ್ಮದು ಅದೇ ಮುತ್ತಿನ ಹಾರ, ಅದರಲ್ಲೇ ರಾಮ್ಕುಮಾರ್ ಫಸ್ಟ್ ಎಂಟ್ರಿ ಕೊಟ್ಟಿದ್ರು ನೋಡಿ ಫ್ರೆಂಡ್ಸ್. ಇದೇ ಕಾರ್ ಅವ್ರು ಯೂಸ್ ಮಾಡ್ತಿದ್ದಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ವಿಷ್ಣುದಾದ ಅವರ ಸ್ಮಾರಕ. ನೀವು ಬಂದರೆ ಆಲ್ಮೋಸ್ಟ್ ಒಂದು ಮಧ್ಯಾಹ್ನದ ಮೇಲೆ ಬನ್ನಿ, ಚೆನ್ನಾಗಿರುತ್ತೆ. ನಾವು ಈವ್ನಿಂಗ್ ಆಗಿದೆ, ಕ್ಲೋಸಿಂಗ್ ಟೈಮ್ ಅಂತ ಇವಾಗ ಬಂದಿದ್ದು. 5:30 ಮೇಲಾಗಿದೆ, ಸೊ ಕ್ಲೋಸ್ ಮಾಡ್ತಿದ್ದಾರೆ. ಹಾಗೆ ಅದೆಲ್ಲ ಲೈಟೆಲ್ಲ ಆಫ್ ಮಾಡಿದಾರಲ್ವ, ಕಾಣಿಸ್ತಾ ಇಲ್ಲ ಯಾವುದೂ, ಕತ್ಲೆ ಇದೆ. ನೆಕ್ಸ್ಟ್ ಟೈಮು ಇನ್ನೊಂದ್ಸರಿ ಮಾರ್ನಿಂಗ್ ಬಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಷ್ಣುದಾದ ಅವರ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಅವ್ರ ಮೂವಿ ಯಾವ್ದು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.